ಇವತ್ತಿನ ರೆಸಿಪಿ ಬೇಳೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಹೋಳಿಗೆ. ಯುಗಾದಿ ಅಂದ್ರೆ ಎಲ್ಲರಿಗೂ ಸಹ ಎಷ್ಟೊಂದು ಸಂಭ್ರಮ. ಆ ಯುಗಾದಿಯಲ್ಲಿ ಹೊಸ ಹೊಸ ಬಟ್ಟೆ ತಕೊಂಡು ಮನೆಯಲ್ಲೆಲ್ಲ ವೆರೈಟಿ ಆದಂತ ತಿಂಡಿಗಳನ್ನ ಮಾಡ್ಕೊಂಡು ತಿನ್ನೋದುಂಟೆ ಎಲ್ಲರಿಗೂ ಖುಷಿ. ಅದ್ರಲ್ಲೂ ಹಿಂದೂಗಳಿಗೆ ಇದು ಹೊಸ ವರ್ಷ, ಆದ್ರಿಂದ ತುಂಬಾ ಜೋರಾಗಿ ಇದನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈ ಯುಗಾದಿಯಲ್ಲಿ ನಾವು ವಿಧ ವಿಧವಾದಂತ ಅಡಿಗೆ ಮಾಡ್ತೀವಲ್ಲ, ಅಲ್ಲಿ ನಾವು ಈ ಹೋಳಿಗೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಸಹ ಮಾಡ್ತಾರೆ. ಹೋಳಿಗೆ ಯಾವಾಗ್ಲೂ ಒಂದೇ ರೀತಿ ಬೇಳೆ ಹೋಳಿಗೆ ಮಾಡಿ ಬೇಜಾರಾದಾಗ ನೀವು ಏನಾದ್ರೂ ಹೊಸದಾಗಿ ಹೋಳಿಗೆಯನ್ನ ಮಾಡ್ಬೇಕು ಅಂತ ಅನ್ಸಿದ್ರೆ ಇಲ್ಲಿ ನಾವು ಮಾವಿನ ಹಣ್ಣಿನ ಹೋಳಿಗೆಯನ್ನು ಸಹ ನಾವು ಮಾಡ್ಬೋದು. ಯಾಕೆಂದ್ರೆ ವೆರೈಟಿ ಆದಂತ ಹೋಳಿಗೆಗಳನ್ನ ಮಾಡ್ಬೋದು. ಅದ್ರಲ್ಲಿ ಮಾವಿನ ಹಣ್ಣಿನ ಹೋಳಿಗೆಯನ್ನು ಸಹ ಒಂದು. ಆದ್ರಿಂದ ಇವತ್ತು ನಾನು ನಿಮಗೆ ಬೇಳೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಹೋಳಿಗೆಯನ್ನ ಯಾವ ರೀತಿಯಾಗಿ ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಈಗ ಇಲ್ಲಿ ನಾನು ಮೊದಲಿಗೆ ಬೇಳೆ ಹೋಳಿಗೆಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ ನಾನು ಬೇಳೆ ಹೋಳಿಗೆಗೆ 1 ಕಪ್ನಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ಕೆಲವೊಬ್ರು ಬರೀ ತೊಗರಿ ಬೇಳೆಯಲ್ಲೇ ಮಾಡ್ತಾರೆ, ಆದ್ರೆ ನಾನು ತೊಗರಿ ಬೇಳೆ ಮತ್ತು ಕಡಲೆ ಬೇಳೆ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 1 ಕಪ್ಪು ತೊಗರಿ ಬೇಳೆ, ಅದರಲ್ಲಿ ಅರ್ಧ ಕಪ್ ಅಷ್ಟು ಕಡಲೆ ಬೇಳೆ, ನಂತರ ಬೆಲ್ಲನ ತಗೊಂಡಿದ್ದೀನಿ, ರುಚಿಗೆ ಏಲಕ್ಕಿ ಪುಡಿಯನ್ನ ತಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ಮೈದಾ ಹಿಟ್ಟು, ಅಂದ್ರೆ ಅದ್ರದ್ದು ಹಿಟ್ಟನ್ನ ಕಲಿಸ್ಕೊಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಚಿಟಿಗೆ ಉಪ್ಪು ಮತ್ತು ಅರಿಶಿನ ಹಾಕೊಂಡ್ಬಿಟ್ಟು ಫಸ್ಟಿಗೆ ಕಲಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಈಗ ಒಂದು ಕುಕ್ಕರಿಗೆ ಇಲ್ಲಿ ಫಸ್ಟ್ ಬೇಳೆಯನ್ನ ಹಾಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಕಡಲೆ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಕಡಲೆ ಬೇಳೆ ಬೇಗ ಬೇಯಲ್ಲ. ಅದಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಕಡಲೆ ಬೇಳೆಯನ್ನ ಹಾಕೊಂಡ್ಬಿಟ್ಟು ತೊಳ್ಕೊಂಡು, ಅದಾದ ನಂತರ ತೊಗರಿ ಬೇಳೆಯನ್ನ ಹಾಕೊಂಡು ನಾನು ಒಂದು 3 ವಿಷಲ್ಲು ಕೂಗಿಸ್ಕೊಳ್ತೀನಿ. ಈಗ ಬೇಳೆಯನ್ನ ತೊಳ್ಬಿಟ್ಟು ಕುಕ್ಕರ್ಗೆ ಹಾಕಿ ನಾನು ಸ್ಟವ್ ಅನ್ನು ಹಚ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕಡಲೆ ಬೇಳೆಯನ್ನ 2 ವಿಷಲ್ ಕೂಗಿಸ್ಕೊಂಡು, ಅದಾದ ನಂತರ ತೊಗರಿ ಬೇಳೆಯನ್ನ ಹಾಕೊಂಡು ಮತ್ತೆ 3 ವಿಷಲ್ ಮಾಡಿಕೊಂಡು ನಾನು ಈ ಬೇಳೆಯನ್ನ ಬೇಯಿಸ್ಕೊಂತೀನಿ. ಈಗ ನಾವು ಹೋಳಿಗೆಗೆ ಬೇಕಾಗಿರುವಂತ ಕಣಕವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ, ಅದನ್ನ ಈ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ, 1 ಚಿಟಿಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನೇ ಹಾಕೊಂಡ್ಬಿಟ್ಟು ಫಸ್ಟ್ ಕಲಿಸ್ಕೊಳ್ಬೇಕು. ಒಂದೇ ಸತಿ ಹಾಕೊಳ್ಬೇಡಿ, ನೋಡ್ಬಿಟ್ಟು ಕಲಿಸ್ಕೊಳ್ಬೇಕು. ಯಾಕಂದ್ರೆ ತುಂಬಾ ತೆಳುವಾಗೂ ಮಾಡಬಾರ್ದು, ನೋಡ್ಬಿಟ್ಟು ಚೂಚೂರೆ ಹಾಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ರೀತಿಯಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ ನೀವು ಬೇಕು ಅಂದ್ರೆ ಅರಿಶಿನ ಪುಡಿಯನ್ನ ಸ್ಕಿಪ್ ಮಾಡಬಹುದು, ಆದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಅರಿಶಿನ ಪುಡಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲಿಸ್ಕೊಳ್ಬೇಕು. ಈಗ ಈ ರೀತಿ ಕಲಿಸ್ಕೊಂಡ ನಂತರ ಈಗ ಕಲಿಸ್ಕೊಂಡಿದ್ದಾಗಿದೆ. ಈಗ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಹೆಚ್ಚಾಗಿ ನೀವಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ಇದನ್ನ ನಾದ್ಕೊಂಡ್ಬಿಟ್ಟು ಈ ರೀತಿ ಕಲಸಿದ ನಂತರ ಇದನ್ನ ಕಡಿಮೆ ಅಂದ್ರೂ 2 ಗಂಟೆಗಳ ಕಾಲ ಇದನ್ನ ನಾವು ನೆನೆಯೋಕೆ ಬಿಡಬೇಕು. ಈಗ ಕಲಸಿದ್ದಾಗಿದೆ, ಇದನ್ನ ಈಗ 1-2 ಗಂಟೆಗಳ ಕಾಲ ನೆನೆಯೋಕೆ ಬಿಡೋಣ. ಈಗ ಬೇಳೆ ಬೆಂದಿದೆ, ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದನ್ನ ನಾನು ಸೋಸ್ಕೊಂತೀನಿ. ಜಾಲರಿ ಇಟ್ಕೊಂಡ್ಬಿಟ್ಟು, ಅಂದ್ರೆ ಸ್ಟೈನರ್ನ ಇಟ್ಕೊಂಡ್ಬಿಟ್ಟು ಇದ್ರ ನೀರನ್ನ ಸೋಸ್ಕೊಳ್ತೀನಿ. ಕಾಣಿಸ್ತಾ ಇದೆಯಲ್ವಾ, ಈ ರೀತಿ
ಇದ್ರ ಕಟ್ಟನ್ನು ನಾವು ತಕ್ಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದನ್ನ ಗ್ಯಾಸ್ ಆನ್ ಮಾಡಿಕೊಂಡು ಈಗ ನಾನು ಸೋಸ್ಕೊಂಡಿರುವಂತ ಬೇಳೆಯನ್ನ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಅದನ್ನ ಹಾಕೊಂಡ್ಬಿಟ್ಟು ನಾನು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲವನ್ನು ಹಾಕೊಬಹುದು. ಅಷ್ಟೇ ಇಲ್ಲ, ಇಲ್ಲಿ ನಾನು ಏನಕ್ಕೆ ಸ್ವಲ್ಪನೇ ಬೇಳೆಯನ್ನ ಬೇಯಿಸ್ಕೊಂಡಿದ್ದೀನಿ ಅಂದ್ರೆ ನಮ್ಮನೆ ಅಷ್ಟೊಂದು ಯಾರು ತಿನ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ಕ್ವಾಂಟಿಟಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬಹುದು. ನೋಡ್ತಾ ಇದ್ರೆ ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ನೀರಿನ ಅಂಶ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಏಲಕ್ಕಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು, ನೀರಿನ ಅಂಶ ಹೋಗ್ಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಕುದಿಸ್ಕೊಳ್ಬೇಕು. ಈಗ ನೋಡಿದ್ರಲ್ವಾ ಬೇಳೆ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ತಣ್ಣಗೆ ಮಾಡ್ಕೊಳ್ತಾ ಇದೀನಿ. ಮಾಡ್ಕೊಂಡ್ಬಿಟ್ಟು ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದನ್ನ ರುಬ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವಾ? ಈಗ ಇದು ತಣ್ಣಗಾಗಿದೆ. ಇದನ್ನ ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಂಬರೋಣ, ಅಂದ್ರೆ ರುಬ್ಕೊಂಬರೋಣ. ನೋಡಿದ್ರಲ್ವಾ ಈಗ ಇದು ಎಷ್ಟು ಚೆನ್ನಾಗಿ ನುಣ್ಣಗೆ ಆಗಿದೆ ಅಂತ. ಈಗ ಇದನ್ನ ನಾವು ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ನಾನೊಂದು ಬಟ್ಲನ್ನ ತಗೊಂಡಿದ್ದೀನಿ, ಇದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡ್ಬಿಟ್ಟು ಅದು ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಇಟ್ಕೊಳ್ಬೇಕು. ನಂತರ ಈಗ ರೆಡಿ ಮಾಡಿರುವಂತ ಹೂರ್ಣನ್ನ ತಗೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈಗ ನಾವು ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆಯನ್ನ ಸವರ್ಕೊಂಡು ಸ್ವಲ್ಪನೇ ಉಂಡೆಗಳನ್ನ ಕಣಕನ್ನ ತಗೊಂಡು ಅದಕ್ಕೆ ಹೂರ್ಣವನ್ನ ತುಂಬಿಕೊಂಡು ನಾವೀಗ ಹೋಳಿಗೆಯನ್ನ ರೆಡಿ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವಾ? ಈಗ ಮೊದಲಿಗೆ ನಾನು ಕಣಕನ್ನ ತಗೊಳ್ತಾ ಇದ್ದೀನಿ, ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಪ್ಲಾಸ್ಟಿಕ್ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನ ಸಣ್ಣಕ್ಕೆ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ತಕ್ಕನಾಗಿ ನಾವು ಹೂರ್ಣವನ್ನ ತಗೊಳ್ಬೇಕು. ನೋಡ್ತಾ ಇದ್ದೀರಲ್ವಾ? ಈಗ ನಾವು ಇದನ್ನ ಸುತ್ತಲೂ ಕ್ಲೀನಾಗಿ ಹೂರ್ಣ ಕಾಣದೇ ರೀತಿಯಾಗಿ ಕವರ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿದ್ರಲ್ವಾ? ಈ ರೀತಿ ನಾವು ಕ್ಲೀನಾಗಿ ಇದನ್ನ ಕವರ್ ಮಾಡ್ಕೊಳ್ಬೇಕು. ಈಗ ಇದನ್ನ ಈ ರೀತಿ ಕಟ್ಕೊಳ್ಳೋಣ. ನೋಡ್ತಾ ಇದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ. ನಿಮಗೆ ಎಷ್ಟು ಅಗಲ ಬೇಕೋ ನೀವು ಅಷ್ಟಗಲ ತಟ್ಕೊಳ್ಬಹುದು. ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬಹುದು. ಕೆಲವೊಬ್ರು ಇದೆಲ್ಲ ಏನ್ ರಿಸ್ಕ್, ಇದೆಲ್ಲ ಏನ್ ಮಾಡ್ಕೊಳ್ಳೋದು ಅಂತ ಹೊರಗಡೆಯಿಂದ ದುಡ್ಡು ಕೊಟ್ಟು ತಗೊಂಡ್ಬರ್ತಾರೆ. ಆದ್ರೆ ಮನೆಯಲ್ಲೇ ಮಾಡಿದ್ರೆ ತುಂಬಾ ಆರೋಗ್ಯಕರವಾಗಿರುತ್ತೆ. ಯಾಕೆಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಅವ್ರು ಎಣ್ಣೆ ಜಾಸ್ತಿ ಹಾಕ್ತಾರೆ, ನಮಗೆ ಎಣ್ಣೆ ಜಾಸ್ತಿ ಬೇಡ ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಯಾವ ಪ್ರಮಾಣದಲ್ಲಿ ಸ್ವೀಟ್ ಬೇಕು ಎಲ್ಲದನ್ನ ನೋಡ್ಕೊಂಡು ನಾವು ಮಾಡ್ಬೋದು. ಅದರಿಂದ ಮನೆಯಲ್ಲೇ ಮಾಡಿದ್ರೆ ತುಂಬಾ ಒಳ್ಳೇದು, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಪೂರ್ಣ ಒಳಗೆ ಬಂದಿಲ್ಲ, ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆಯಲ್ವಾ?
ಈಗ ಹಂಚು ಕಾದಿದೆ, ಹಂಚು ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ, ಇವಾಗ ಕಾದಿದೆ. ಈಗ ತಟ್ಕೊಂಡಿರುವಂತ ಹೋಳಿಗೆಯನ್ನ ಇದ್ರ ಮೇಲೆ ಹಾಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಈಗ ಮೇಲೆಯಿಂದನೂ ಸಹ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳೋಣ. ಈಗ ನೋಡ್ತಾ ಇದ್ರಲ್ವಾ, ಕೆಳಗಿಂದ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಮಡ್ಚಾಕೊಳ್ತಾ ಇದೀನಿ. ಅಷ್ಟೇ ಅಲ್ಲ, ನಾವು ಮನೇಲೆ ಯಾಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಹಬ್ಬದ ಸಂದರ್ಭದಲ್ಲಿ ಮನೆ ತುಂಬಾ ಜನ ಇರ್ತಾರೆ. ಮನೆ ತುಂಬಾ ಜನ ಇದ್ದಾಗ ಆ ಸಂಭ್ರಮನೇ ಒಂಥರ. ಎಲ್ಲರೂ ಕೂಡ್ಕೊಂಡು ಮಾಡೋದು ಅಂದ್ರೆ ಇನ್ನೂ ತುಂಬಾ ಸಂತೋಷನೇ ಆಗುತ್ತೆ, ತುಂಬಾ ಖುಷಿನೇ ಆಗುತ್ತೆ. ಅಷ್ಟೇ ಅಲ್ಲದೆ ಹೊರಗಿಂದ ತರೋದ್ರಲ್ಲಿ ಯಾವ ರೀತಿ ಎಣ್ಣೆಯನ್ನ ಬೆಳೆಸಿರ್ತಾರೋ ಏನೋ ಗೊತ್ತಿಲ್ಲ, ಅದು ಪ್ಯೂರ್ ಆಗಿರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆ ಕಾರಣದಿಂದಾಗಿ ಮನೆಯಲ್ಲೇ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದ್ರದ್ದು ಖುಷಿನೇ ಬೇರೆ ಆಗಿರುತ್ತೆ. ಆದ್ರಿಂದ ಆದಷ್ಟು ನೀವು ಮನೆಯಲ್ಲೇ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ವಾ, ಈಗ ಎರಡು ಕಡೆನೂ ಸಹ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ಈಗ ಇದು ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ಇದೇ ರೀತಿಯಾಗಿ ಹೋಳಿಗೆಗಳನ್ನ ನಾನು ರೆಡಿ ಮಾಡ್ಕೊಳ್ತೀನಿ. ನೋಡ್ತಾ ಇದ್ರಲ್ವಾ, ಎಷ್ಟು ತೆಳುವಾಗಿ ನಾವು ಈ ಹೋಳಿಗೆಯನ್ನ ತಟ್ಕೊಬಹುದು ಅಂತ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತೆಳುವಾಗಿ ನೀವು ತಟ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ನಾವು ಗ್ಯಾಸ್ ಮೇಲೆ ಹಾಕೊಳ್ಳೋಣ. ಗ್ಯಾಸ್ ಮೇಲೆ ತವ ಇಟ್ಟಿನಲ್ಲ, ಅದ್ರ ಮೇಲೆ ಈಗ ಹಾಕೊಳ್ಳೋಣ. ಚೂರು ಎಣ್ಣೆ ಹಾಕ್ಬಿಟ್ಟು ನಂತರ ನಾವು ಈ ತಟ್ಟಿರುವಂತ ಹೋಳಿಗೆನ ಹಾಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ತಕ್ಕೊಬಹುದು ಅಂತ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದೇ ರೀತಿಯಾಗಿ ಉಳ್ಕೆ ಹೋಳಿಗೆಗಳನ್ನು ನಾವು ತಟ್ಕೊಳ್ಳೋಣ. ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಹೋಳಿಗೆಯನ್ನ ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಡಿ, ಯಾಕೆಂದ್ರೆ ಒತ್ತು ಬಿಡುತ್ತೆ. ಆದ್ರಿಂದ ಮೀಡಿಯಂ ಫ್ಲೇಮ್ ಅಲ್ಲೇ ನೀವು ಇಟ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ನಾನು ಕಣಕ ಅಂದ್ರೆ ಮೈದಾ ಹಿಟ್ಟಿನ ಕಣಕಕ್ಕೆ ಅರಿಶಿನ ಪುಡಿ ಏನಕ್ಕೆ ಹಾಕೊಂಡಿದ್ರಿಂದ, ಅರಿಶಿನ ಪುಡಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಅದು ಕೊಡುತ್ತೆ. ಆದ್ರಿಂದ ನೀವು ಆದಷ್ಟು ಕಣಕನ ಮಾಡ್ಕೊಳ್ಬೇಕಾದ್ರೆ ಅರಿಶಿನ ಪುಡಿಯನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದೊಂದ್ ಸೈಡ್ ಆಗಿದೆ. ಈಗ ಇದನ್ನ ಮಡಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಈಸಿಯಾಗೆ ಇದನ್ನ ನಾವು ಮಾಡ್ಕೊಳ್ಬಹುದು. ಈಗ ಮಾವಿನ ಹಣ್ಣು ಹೋಳಿಗೆಗೆ ಬೇಕಾಗಿರುವಂತ ಸಾಮಗ್ರಿಗಳು ಅಂದ್ರೆ, ಇಲ್ಲಿ ನಾನು ಕಾಯಿ ತುರಿಯನ್ನ ತಗೊಂಡಿದ್ದೀನಿ 1 ಬಟ್ಲಷ್ಟು. ನಂತರ ಇಲ್ಲಿ 1 ಬಟ್ಲಲ್ಲಿ ಮಾವಿನ ಹಣ್ಣಿನ ತಿರುಳನ್ನೆಲ್ಲ ಅಂದ್ರೆ ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗೆದು ಒಳಗಿರೋ ತಿರುಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ರವೆಯನ್ನ 10 ನಿಮಿಷಗಳ ಮುಂಚೆ ನೆನಾಕ್ ಇಟ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಅಂದ್ರೆ ಇಲ್ಲಿ ನಾನು 1/4 ಕಪ್ ಅಷ್ಟು ಸಕ್ಕರೆಯನ್ನ ತಗೊಂಡಿದ್ದೀನಿ. ಅಂದ್ರೆ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಬಹುದು. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಯೂಸ್ ಮಾಡ್ಕೊ, ಅದಕ್ಕೋಸ್ಕರ ಏಲಕ್ಕಿ ಪುಡಿಯನ್ನ ತಗೊಂಡಿದ್ದೀನಿ. ಈಗ ನಾವು ಹೋಳಿಗೆಗೆ ಬೇಕಾಗಿರುವಂತ ಕಣಕವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮೊದಲಿಗೆ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಅದನ್ನ ಈ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ. 1 ಚಿಟಿಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನೇ ಹಾಕೊಂಡ್ಬಿಟ್ಟು ಫಸ್ಟ್ ಕಲಸ್ಕೊಳ್ಬೇಕು. ಒಂದೇ ಸತಿ ಹಾಕೊಳ್ಬೇಡಿ, ನೋಡ್ಬಿಟ್ಟು ಕಲ್ಸ್ಕೊಳ್ಬೇಕು. ಯಾಕೆಂದ್ರೆ ತುಂಬಾ ತೆಳುವಾಗೂ ಮಾಡಬಾರ್ದು. ನೋಡ್ಬಿಟ್ಟು ಚೂಚೂರೆ ಹಾಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ರೀತಿಯಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ ನೀವು ಬೇಕು ಅಂದ್ರೆ ಅರಿಶಿನ ಪುಡಿಯನ್ನ ಸ್ಕಿಪ್ ಮಾಡಬಹುದು, ಆದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಅರಿಶಿನ ಪುಡಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲಿಸ್ಕೊಳ್ಬೇಕು.
ಈಗ ಈ ರೀತಿ ಕಲಿಸ್ಕೊಂಡ ನಂತರ ಈಗ ಕಲಿಸ್ಕೊಂಡಿದ್ದಾಗಿದೆ. ಈಗ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಹೆಚ್ಚಾಗಿ ನೀವಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ಇದನ್ನ ನಾದ್ಕೊಂಡ್ಬಿಟ್ಟು ಈ ರೀತಿ ಕಲಸಿದ ನಂತರ ಇದನ್ನ ಕಡಿಮೆ ಅಂದ್ರೂ 2 ಗಂಟೆಗಳ ಕಾಲ ಇದನ್ನ ನಾವು ನೆನೆಯೋಕೆ ಬಿಡಬೇಕು. ಈಗ ಕಲಸಿದ್ದಾಗಿದೆ, ಇದನ್ನ ಈಗ 1-2 ಗಂಟೆಗಳ ಕಾಲ ನೆನೆಯೋಕೆ ಬಿಡೋಣ. ಈಗ ಮೊದ್ಲಿಗೆ ನಾವು ಇಲ್ಲಿ ತಗೊಂಡಿರುವಂತ ಚಿರೋಟಿ ರವೆ ನೆನೆಸಿಟ್ಕೊಂಡಿದ್ರಲ್ಲ ಅದನ್ನು ಮತ್ತು ಕಾಯಿ ತುರಿಯನ್ನ ಮೊದ್ಲಿಗೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಫಸ್ಟ್ಗೆ ಇದನ್ನ ರುಬ್ಕೊಳ್ಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಮಾವಿನ ಹಣ್ಣಿನ ತಿರುಳೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡ್ಬಿಟ್ಟು ಇದನ್ನು ಸಹ ನಾನು ರುಬ್ಕೊಳ್ತೀನಿ. ಈಗ ಮಿಕ್ಸಿ ಜಾರಿಗೆ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ನನಗೆ ಕ್ವಾಂಟಿಟಿ ಸ್ವಲ್ಪ ಅಂದ್ರೆ ನಮ್ಮನೇಲಿ 3 ಜನ ಇರೋದ್ರಿಂದ ನಾನು ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೆನೆಸಿಟ್ಟಿರುವಂತ ಈ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನಾನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಈ ಕಾಯಿ ತುರಿ ಮತ್ತು ಚಿರೋಟಿ ರವೆ ಪೇಸ್ಟ್ ರೆಡಿ ಆಗಿದೆ. ಇದನ್ನ ನಾನು ಈಗ ಒಂದು ತವಾದ ಮೇಲೆ ಅಂದ್ರೆ ಒಂದು ಸಣ್ಣದಾದಂತ ಪ್ಯಾನ್ ಇಟ್ಕೊಂಡಿದೀನಿ, ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ, ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದೀರಲ್ವಾ ಮಾವಿನ ಹಣ್ಣನ್ನು ನಾನು ಎಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಫೈನ್ ಆಗಿ. ಈಗ ಇದನ್ನು ಸಹ ನಾನು ಅದೇ ಪ್ಯಾನಿಗೆ ಅಂದ್ರೆ ಮೊದ್ಲಿಗೆ ರುಬ್ಕೊಂಡಿದ್ದಂತ ಕಾಯಿ ತುರಿ ರವೆ ಪೇಸ್ಟ್ ಇತ್ತಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿನಲ್ಲ, ಈಗ ಸ್ಟವ್ ಅನ್ನ ಆನ್ ಮಾಡ್ಕೊಂಡ್ಬಿಟ್ಟು ಈಗ ಹಾಕಿರುವಂತ ಪೇಸ್ಟ್ ಅಂದ್ರೆ ಕಾಯಿ ತುರಿ ರವೆ ಪೇಸ್ಟ್ ಮತ್ತು ಮಾವಿನ ಹಣ್ಣಿನ ಪೇಸ್ಟ್ ಇದೆಯಲ್ಲ ಅದನ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನೀವು ಮೊದಲೇ ಹೇಳ್ದಂಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಸಕ್ಕರೆಯನ್ನ ಹಾಕೊಳ್ರಿ. ನಾನಿಲ್ಲಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಂಡ್ಬಿಟ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತೀನಿ. ನಾವ್ ಯಾವ ರೀತಿ ಬೇಳೆ ಹೋಳಿಗೆನ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇದನ್ನು ಸಹ ರೆಡಿ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ನಾನು 2 ಮಾವಿನ ಹಣ್ಣಿನ ತಿರುಳನ್ನ ಯೂಸ್ ಮಾಡ್ಕೊಂಡಿದೀನಿ. ನೀವು ಬೇಕು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ಇನ್ನೂ 4-5 ಮಾವಿನ ಹಣ್ಣಿನ ತಿರುಳು ತಕ್ಕೊಂಡು ಸಹ ನೀವು ಕ್ವಾಂಟಿಟಿನ ಹೆಚ್ಚಿಗೆ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ವಾ? ಈಗ ಇದು ಸ್ವಲ್ಪ ಗಟ್ಟಿಗೆ ಆಗ್ಬೇಕಂದ್ರೆ ಬೇಳೆ ಹೋಳಿಗೆ ಅದು ಹೂರ್ಣ ಹೆಂಗಾಗುತ್ತೋ ಅದೇ ರೀತಿಯಾಗಿ ಆಗ್ಬೇಕು. ಇದು ನೋಡ್ತಾ ಇದ್ರಲ್ಲ, ಈಗ ಇದು ಗಟ್ಟಿಗೆ ಆಗ್ತಿದೆ. ಈಗ ನಾನು ಇಲ್ಲಿ ಚುಟ್ಕಿ ಅಷ್ಟು ಉಪ್ಪು ಹಾಕ್ತೀನಿ. ಯಾಕಂದ್ರೆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಯಾವುದೇ ಸ್ವೀಟ್ ಮಾಡ್ಬೇಕಾದ್ರೂ ನಾವು ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಕೊಂಡ್ರೆ ಆ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗ ಕರೆಕ್ಟ್ ಆಗಿ ಹೂರ್ಣಕ್ಕೆ ಅದಕ್ಕೆ ಇದು ರೆಡಿ ಆಗಿದೆ. ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ಅಂದ್ರೆ ತಣ್ಣಗಾಗೋವರೆಗೂ ನಾವು ಆರ್ಬಿಡ್ಕೊಬೇಕು. ಯಾಕೆಂದ್ರೆ ನಾವು ಹೂರ್ಣವನ್ನ ಕಟ್ಕೊಬೇಕಲ್ಲ, ಆದ್ರಿಂದ ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಕೊಂಡು ನಂತರ ನಾವು ಇದನ್ನ ಹೋಳಿಗೆಯನ್ನ ತಟ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮಾವಿನ ಹಣ್ಣಿಂದು ಹೂರ್ಣ ರೆಡಿ ಆಗಿದೆ ಅಂತ. ಈಗ ಗ್ಯಾಸ್ ಮೇಲೆ ಒಂದು ತವನ್ನ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಮಾವಿನ ಹಣ್ಣಿನ ಹೋಳಿಗೆ ಮಾಡಕ್ ಬೇಕಾಗಿರುವಂತ ಕಣ್ಕನು ಸಹ ರೆಡಿ ಆಗಿದೆ. ಅಂದ್ರೆ ಮೈದಾ ಹಿಟ್ಟಿನ ಕಣ್ಕನು
ಈಗ ಸೇಮ್ ಯಾವ ರೀತಿ ಬೇಳೆ ಹೋಳಿಗೆ ಕಟ್ಕೊಂಡ್ರಲ್ಲ ಅದೇ ರೀತಿಯಾಗಿ ಈಗ ನಾನು ಚಪಾತಿ ಮಣೆ ಮೇಲೆ ಕವರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಕೈಗೂ ಸಹ ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ, ಅದನ್ನ ಈ ರೀತಿಯಾಗಿ ಉಂಡೆಗೆ ಮಾಡಿಕೊಂಡು ನಾವು ಕೈಯಲ್ಲೇ ಸ್ವಲ್ಪ ಈ ರೀತಿ ಅಗ್ಲಕ್ಕೆ ತಟ್ಕೊಳ್ಬೇಕು. ಈಗ ಮಾವಿನ ಹಣ್ಣಿಂದು ಹೂರ್ಣನ ಈ ರೀತಿ ಉಂಡೆಯಾಗಿ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಈ ರೀತಿಯಾಗಿ ಉಂಡೆಯನ್ನು ಮಾಡಿಕೊಂಡು ಇದನ್ನು ಕ್ಲೀನಾಗಿ ಈ ಹಿಟ್ಟಿನಿಂದ ಅಂದರೆ ಈ ಮೈದಾ ಹಿಟ್ಟಿನ ಕಣಕ ಇದೆಯಲ್ಲ ಅದರಿಂದ ಕ್ಲೀನಾಗಿ ನಾವು ಕವರ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ? ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಈಗ ಈ ರೀತಿಯಾಗಿ ತಟ್ಕೊಳ್ಬೇಕು. ಸಣ್ಣ ಕ್ಲೀನಾಗಿ ತೆಳುವಾಗೆ ತಟ್ಕೊಳ್ಳಿ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ನೋಡಿ ಇದೇ ರೀತಿಯಾಗಿ ಕಾಣಿಸ್ತಾ ಇದೆಯಲ್ವಾ? ಈಗ ಇಲ್ಲಿ ಮಾವಿನ ಹಣ್ಣು ಉಂಡಾಗ ಮಾವಿನ ಹಣ್ಣಿಂದ ಎಷ್ಟೊಂದು ಬೆನಿಫಿಟ್ಸ್ ಸಹ ಇದೆ. ಅಂದ್ರೆ ಇದರಲ್ಲಿ ಈ ಮಾವಿನ ಹಣ್ಣು ಅನ್ನೋದು ಲೋ ಕ್ಯಾಲೋರೀಸ್ ಅನ್ನ ಹೊಂದಿದೆ. ಜೊತೆಗೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವಂತ ಒಂದು ಹಣ್ಣು ಅಂತ ಹೇಳ್ಬೋದು. ಜೊತೆಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಈ ಬೇಸಿಗೆಯಲ್ಲಂತೂ ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ನಾವು ಮಾವಿನ ಹಣ್ಣು ಉಂಡಾಗ ಐಸ್ ಕ್ರೀಮ್ ಅಲ್ಲಿ ಫ್ಲೇವರಿಗಾಗಿ ಯೂಸ್ ಮಾಡ್ತಾರೆ. ಜೊತೆಗೆ ಜ್ಯೂಸಿಗೆ ಹೆಚ್ಚಾಗಿ ಬಳಸ್ತಾರೆ. ನಂತರ ಆಗಾಗ್ಗೆ ಮಾವಿನ ಹಣ್ಣನ್ನ ತಿನ್ನೋದನ್ನ ನೋಡಿದೀವಿ. ಆದ್ರೆ ಇವತ್ತು ನಾವು ಡಿಫ್ರೆಂಟ್ ಆಗಿ ಈ ಮಾವಿನ ಹಣ್ಣಿನಿಂದ ಹೋಳಿಗೆಯನ್ನ ಮಾಡ್ಬೋದು. ಈ ರೀತಿ ಹೋಳಿಗೆಯನ್ನ ಮಾಡಿನೂ ಸಹ ನಾವು ಮಾವಿನ ಹಣ್ಣಲ್ಲಿ ಇರುವಂತಹ ಎಷ್ಟೊಂದು ಬೆನಿಫಿಟ್ಸ್ ನಾವು ನಮ್ಮ ಆರೋಗ್ಯಕ್ಕೆ ಸೇರ್ಕೊಳ್ಬಹುದು. ಅದರಿಂದ ಕೆಲವೊಂದ್ಸತಿ ನೀವು ಡಿಫ್ರೆಂಟ್ ಆಗಿ ಈ ರೀತಿ ಹೋಳಿಗೆಯನ್ನು ಸಹ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಗಿದೆ. ಈಗ ಅಂಚು ಸಹ ಕಾದಿದೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಈಗ ತಟ್ಟಿರುವಂತ ಹೋಳಿಗೆಯನ್ನ ಅದ್ರ ಮೇಲೆ ಹಾಕೊಳ್ಳೋಣ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮೇಲಿನಿಂದ ಇಲ್ಲಿ ನಾನು ಆಯಿಲ್ ಅನ್ನೇ ಹಾಕೊಳ್ತೇನೆ. ನೀವು ಬೇಕು ಅಂದ್ರೆ ಗೀಯನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು, ಅಂದ್ರೆ ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ನೀವು ಹೋಳಿಗೆನ ಬೇಯಿಸ್ಕೊಂಡ್ಬಿಟ್ಟು, ನಾನು ಮುಂಚೆನೆ ಇಡೋ ಪ್ರಕಾರ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಒತ್ತು ಬಿಡುತ್ತೆ. ಈಗ ಇದು ಎರಡು ಕಡೆನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಅಂದ್ರೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ? ಇದೇ ರೀತಿ ಇನ್ನ ಉಳಿಕೆ ಹೋಳಿಗೆಯನ್ನು ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಈ ಬೇಳೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಹೋಳಿಗೆಯನ್ನ ಮಾಡ್ಕೊಂಡ್ವಿ ಅಂತ. ಇದನ್ನ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಅಂದ್ರೆ ನಾವು ಇವತ್ತು ಮಾಡಿರುವಂತ ರೆಸಿಪಿಯ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಬಹುದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು.
ಸರಿ ಸ್ನೇಹಿತರೆ, ಇದೇ ರೀತಿಯಾದಂತ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಜೊತೆಗೆ ಈ ಹೊಸ ವರ್ಷ ಎಲ್ಲರಲ್ಲೂ ಹರ್ಷವನ್ನ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ನಮಸ್ಕಾರ.